ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಇಯಿಂದ ಏನೊಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಾಗಿದೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಇವತ್ತಿನಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಯಾಕೆ ಆಗಿಲ್ಲ, ಮತ್ತು ಅದೇ ರೀತಿಯಾಗಿ ನೀವೊಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಒಂದು ಅಧಿಸೂಚನೆ ಆಗಿರ್ಬೋದು, ಯಾವ ಒಂದು ಜಿಲ್ಲೆಗೆ ನೀವು ಹಾಕ್ತೀರಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ವಾ, ಯಾವ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಒಂದು ಅಪ್ಲೈ ಲಿಂಕ್ ಎಲ್ಲಿರುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ನಿಮಗೆ ಅಲ್ಲಿ ಸಿಗ್ತಾ ಬರುತ್ತೆ. ಬನ್ನಿ, ಒಂದು ಕೆಇಯ ವಹಿಸಿಕೊಂಡಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವೇಕೆನ್ಸಿಗಳನ್ನು ಇವರು ಫಿಲ್ ಮಾಡ್ತಾ ಇದ್ದಾರೆ. ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇವತ್ತೇ ಒಂದು ಅರ್ಜಿ ಪ್ರಾರಂಭವಾಗಬೇಕಾಗಿತ್ತು, ಆದರೆ ಡಿಲೇ ಆಗಿದೆ. ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ದೀನಿ, ಏನು ರೀಸನ್ಕಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ನಾನು ಕಾಲ್ ರೆಕಾರ್ಡಿಂಗ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ ಹುದ್ದೆಗಳ ವರ್ಗೀಕರಣ ಅಥವಾ ಒಂದು ಡಿಸ್ಟಿಕನ್ನು ನೀವು ಒಂದು ಚೂಸ್ ಮಾಡಬೇಕಾಗತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಚೂಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಮೀಸಲಾತಿ ಪ್ರಮಾಣ ಪತ್ರ ನಿಮ್ಮ ಕಡೆ ಏನಾದರೂ ರಿಸರ್ವೇಷನ್ಸ್ಗಳು ಇದ್ದಾವಂದರೆ ಆ ಒಂದು ಪ್ರಮಾಣ ಪತ್ರಗಳನ್ನು ನಮೂನೆಗಳನ್ನು ನೀಡಿರ್ತಾರೆ. ಈಗಾಗಲೇ ವಿವರವಾದ ಅಧಿಸೂಚನೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಳಿಸಿದ್ದೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಆದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣದಲ್ಲಿ ಯಾವ ಒಂದು ನಗರದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಇದು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 3395 ಹುದ್ದೆಗಳು ಇಲ್ಲಿ ಕಂಡು ಬರುತ್ತೆ. ನೋಡಿ, ಟೋಟಲ್ ಆಗಿ ನಿಮಗೆ ಈ ಹುದ್ದೆಗಳು ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಇಲ್ಲಿ ಸಾಕಷ್ಟು ರಿಸರ್ವೇಷನ್ಸ್ಗಳಿದ್ದಾವೆ ಕ್ಯಾಟಗರಿ ವೈಸು. ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿರ್ಬೋದು, ಇತರರ ಅಭ್ಯರ್ಥಿಗಳಿಗೆ ಇಲ್ಲಿ ರಿಸರ್ವೇಷನ್ ನೀಡಲಾಗಿದೆ. ನೀವು ಪ್ರತಿಯೊಂದು ಈ ಒಂದು ನೋಟಿಫಿಕೇಷನ್ ನೋಡ್ಕೊಳ್ಬೇಕಾಗತ್ತೆ. ಯಾವೊಂದು ನೀವು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ ಒಂದು ಫೈನಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ರಿಸರ್ವೇಷನ್ಗೆ ತಕ್ಕಂಗೆ ವೇಕೆನ್ಸಿಯನ್ನು ನೋಡ್ಕೊಂಡು ನೀವು ಫೈನಲ್ ಮಾಡ್ಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಅಪ್ಲೈ ಸ್ಟಾರ್ಟ್ ಆಗುತ್ತೆ. ನಾನು ಕಾಲ್ ರೆಕಾರ್ಡಿಂಗ್ ತೋರಿಸ್ತೀನಿ ನೋಡಿ. ಮೈಸೂರು ನಗರ ಆಗಿರ್ಬೋದು, ಎಷ್ಟು ವೇಕೆನ್ಸಿ ಇದ್ದಾವೆ, ಪ್ರತಿಯೊಂದು ವೇಕೆನ್ಸಿಯನ್ನು ಚೆಕ್ ಮಾಡ್ಕೊಳ್ಳಿ. ನಾವು ಡೈರೆಕ್ಟಾಗಿ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇ ಲಿಂಕ್ ಅದು ಅವೈಲೇಬಲ್ ಆಗುತ್ತೆ. ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲೇ ಒಂದು ಆಪ್ಷನ್ಸ್ ಬರುತ್ತೆ, ಅರ್ಜಿ ಲಿಂಕ್ ಅಂತ ಬರುತ್ತೆ. ಇಲ್ಲೇ ನೀವು ಅಪ್ಲೈ ಮಾಡೋದಿರುತ್ತೆ. ಈಗಾಗಲೇ ನಿಮಗೆ 3 ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಒಂದು ಅಧಿಸೂಚನೆ ಆಗಿರ್ಬೋದು, ಮತ್ತು ಮೀಸಲಾತಿಯ ಒಂದು ಪ್ರಮಾಣ ಪತ್ರಗಳಾಗಿರ್ಬೋದು, ಒಂದು ಹುದ್ದೆಗಳ ವರ್ಗೀಕರಣ ಆಗಿರ್ಬೋದು. ಇದು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇಲ್ಲಿ ಇರುತ್ತೆ. HKದವ್ರಿಗೂ ನಾನು ಮಾಹಿತಿ ಕೊಡ್ತೀನಿ, ಆದರೆ ನಿಮಗೆ ಯಾವುದೇ ರೀತಿ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೆಇಯವರಿಂದ ಮಾಹಿತಿ ಪಡೆದುಕೊಂಡಿದ್ದೀನಿ ಯಾಕೆ ಇನ್ನೂ ಆಗಿಲ್ಲ ಅಂತ. ಬಟ್ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಆದರೆ ನೋಡಿ, ನಾನು ಕಾಲ್ ರೆಕಾರ್ಡಿಂಗ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್, ಇದು PC ನೋಟಿಫಿಕೇಶನ್ ಆಗಿತ್ತಲ್ಲ, ಅಪ್ಲೈ ಲಿಂಕ್ ಇನ್ನೂ ಬಂದಿರಲ್ಲ ಮೇಡಮ್. ಯಾವಾಗ ಬರುತ್ತೆ? ಬಿಡ್ತಾರೆ, ವೆಯ್ಟ್ ಮಾಡಿ ಸರ್. ಇವತ್ತೇ ಬರ್ತಾ ಸರ್? ಬಿಡ್ತಾರೆ, ವೆಯ್ಟ್ ಮಾಡಿ ಸರ್. ಓಕೆ ಮೇಡಮ್. ಪ್ರಾಧಿಕಾರಕ್ಕೆ ನೋಡಿ, ಅವರ ಅಧಿಕೃತ ಮಾಹಿತಿ ಪ್ರಕಾರ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಸಾಯಂಕಾಲ 4:00ವರೆಗೆ ಸುಮಾರು ನಾನು ಕಾಲ್ ಮಾಡಿದ್ದೆ. ಇನ್ನೂ ಯಾವುದೇ ರೀತಿ ಲಿಂಕನ್ನು ಪ್ರೊವೈಡ್ ಮಾಡಿಲ್ಲ. ನೋಡೋಣ, ಇವತ್ತು ಸಂಜೆ ತನಕ ನೋಡೋಣ. ಏನಾದರೂ ಲಿಂಕ್ ಬಂದರೆ ನಾನು ಖಂಡಿತವಾಗ್ಲೂ ಅಪ್ಲೈ ವಿಡಿಯೋ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಲಿಂಕ್ ಬರಲಿಲ್ಲ ಅಂದರೆ ನಿಮಗೆ ಟುಮಾರೋ ಖಂಡಿತವಾಗ್ಲೂ ಒಂದು PC ನೋಟಿಫಿಕೇಷನ್ಗೆ ಅಪ್ಲೈ ಯಾವ ರೀತಿಯಾಗಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಇಟ್ಕೊಳ್ಳಿ, ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಟೆಲಿಗ್ರಾಮ್ ಗ್ರೂಪಿಗೆ ನೀವು ಆದಷ್ಟು ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ಬರುತ್ತೆ. ನೋಡಿ, PCಗೆ ಯಾರೋ ಒಂದು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಯಾವ ಒಂದು ಜಿಲ್ಲೆಗೆ ನೀವು ಆಯ್ಕೆ ಮಾಡ್ಕೋಬೇಕಂದ್ರೆ ಮೊದಲೇ ನೀವು ಚೆಕ್ ಮಾಡ್ಕೊಳ್ಳಿ. ಯಾವೊಂದು ರಿಸರ್ವೇಷನ್ಸ್ ಮೂಲಕ ನೀವು ಸೀಟ್ಗಳಿರ್ತವೆ, ಅದರ ಅನುಸಾರ ನೀವು ಅಪ್ಲೈನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೆಇಯಿಂದ ಅಪ್ಡೇಟ್ ಇದೆ. ಯಾವುದೇ ರೀತಿ ಈಗ ಲಿಂಕನ್ನು ಪ್ರೊವೈಡ್ ಮಾಡಿಲ್ಲ, ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ. ಸ್ಟಾರ್ಟ್ ಆದಮೇಲೆ ಖಂಡಿತವಾಗಿ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.